ನಮಸ್ಕಾರ ಪ್ರಿಯ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ. ನೋಡಿ, ನಮ್ಮ ಭಾರತ ದೇಶ ವೈವಿಧ್ಯಮಯ ದೇಶ. ಇಲ್ಲಿ ಸಾವಿರಾರು ಬಗೆಯ ಸಂಸ್ಕೃತಿಗಳಿವೆ, ಹಾಗೆ ಸಾವಿರಾರು ರೀತಿಯ ಜನರಿದ್ದಾರೆ. ನೀವು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಹೋಗಿ ನೋಡಿ, ಲೆಕ್ಕವಿಲ್ಲದಷ್ಟು ರುಚಿ ರುಚಿಯಾದಂಥ ಅಡುಗೆಗಳಿವೆ. ಅದಕ್ಕೆ ನಮ್ಮ ಭಾರತದ ಮಸಾಲೆ ಅಡುಗೆಗಳು ಹಾಗೆ ವಿಶೇಷವಾದಂಥ ಅಡುಗೆಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇಡಿಕೆ ಇದೆ. ನೋಡಿ, ನಮ್ಮ ಭಾರತ ದೇಶಕ್ಕೆ ಇಷ್ಟೆಲ್ಲ ಹೆಗ್ಗಳಿಕೆ ಇರುವಾಗ ನಾವು ಅಡುಗೆಯಲ್ಲಿ ಕೂಡ ಹೆಗ್ಗಳಿಕೆ ಸಾಧಿಸಲೇಬೇಕಲ್ವಾ? ಬನ್ನಿ ಹಾಗಾದರೆ ಈ ಅಡುಗೆಗಳನ್ನು ಕಲಿಬೇಕು. ಎಲ್ಲಿ ಕಲಿಯೋದು? ನಿಮ್ಮ ಪ್ರೀತಿಯ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ. ಸೊ ಇವತ್ತಿನ ನಮ್ಮ ಹೊಸ 5 ಅಡುಗೆಗಳು ಯಾವ್ಯಾವುದು ಅಂತ ನೋಡೋಣ. ಸೀಸನ್ ಕುಕಿಂಗ್ನಲ್ಲಿ ಹಸಿ ಕಡಲೆಕಾಯಿ ಬೀಜದ ಭಾತ್, ಅಮ್ಮನ ಕೈ ರುಚಿಯಲ್ಲಿ ಅವಲಕ್ಕಿ ಲಾಡು, ಆರೋಗ್ಯಕರ ಅಡುಗೆಯಲ್ಲಿ ಬಿದಿರುಪ್ಪು ಚೂರ್ಣ, ದಿಢೀರ್ ಅಡುಗೆಯಲ್ಲಿ ಶಾವ್ಗೆ ಪಿಜ್ಜಾ, ಕಲಿಯೋಣ ಬಾ ಅಡುಗೆಯಲ್ಲಿ ಮಟ್ಕಿ ದಹಿ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಈಗ ನಾನು ಮೊದಲಿಗೆ ಸೀಸನ್ ಕುಕಿಂಗ್ನಲ್ಲಿ ಹಸಿ ಕಡಲೆಕಾಯಿ ಬೀಜದ ಭಾತ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಬಡವರ ಬಾದಾಮಿ ಕಡಲೆಕಾಯಿ. ಈ ಸೀಸನ್ನಲ್ಲಿ ಹೆಚ್ಚಾಗಿ ಹಸಿ ಕಡಲೆಕಾಯಿ ಬೀಜ ಸಿಗುತ್ತೆ. ಸೊ ಬಿಸಿ ಬಿಸಿಯಾಗಿ ನಾವು ಭಾತ್ ಮಾಡಿದರೆ ಹೇಗಿರುತ್ತೆ? ತುಂಬ ಜನರಿಗೆ ಬಿಸಿ ಬಿಸಿ ಭಾತ್ ಅಂದರೆ ಇಷ್ಟ. ಹಾಗಾಗಿ ನಾವು ಈ ಸೀಸನ್ನಲ್ಲಿ ಹಸಿ ಕಡಲೆಕಾಯಿ ಬೀಜದ ಭಾತ್ ಮಾಡ್ತಾ ಇದ್ದೀವಿ. ಆದರೆ ಇಸ್ಮೆ ಕ್ಯಾ ಬಾತೆ ಅಂತ ತುಂಬ ಜನ ಯೋಚನೆ ಮಾಡ್ತಾರೆ. ಆದರೆ ಇಸ್ಮೆ ವೋ ಬಾತೆ. ಬನ್ನಿ, ಬಾತೊಮ್ಮೆ ಭಾತ್ ಮಾಡೋಣ. ಸೀಸನ್ ಕುಕಿಂಗ್ನಲ್ಲಿ ಹಸಿ ಕಡಲೆಕಾಯಿ ಬೀಜದ ಭಾತ್. ಸೊ ಇದಕ್ಕೆ ಬೇಕಾಗುವಂಥ ಪದಾರ್ಥಗಳನ್ನು ನೋಡೋಣ. ಕಡಲೆ ಬೀಜ, ಕಡಲೆ ಹಿಟ್ಟು, ಖಾರದ ಪುಡಿ, ಅರಿಶಿನ, ಕೊತ್ತಂಬರಿ, ಗರಂ ಮಸಾಲ, ಎಣ್ಣೆ, ಪುದೀನ, ಗೋಡಂಬಿ, ಟೊಮ್ಯಾಟೊ, ಈರುಳ್ಳಿ, ಮೆಣಸಿನಕಾಯಿ, ಶುಂಠಿ, ಕ್ಯಾಪ್ಸಿಕಮ್, ಚಕ್ಕೆ, ಲವಂಗ, ಸೋಂಪು, ಬೆಳ್ಳುಳ್ಳಿ, ಉಪ್ಪು. ಫಸ್ಟು ನಾನು ಹಸಿ ಕಡಲೆಕಾಯಿ ಬೀಜನ ಬಿಡಿಸ್ಕೊಂಡು ಕ್ಲೀನಾಗಿ ತೊಳ್ಕೊಂಡ್ಬಿಟ್ಟು ಈ ಥರ ಒಂದು ಬೌಲ್ಗೆ ಹಾಕ್ಕೊಂಡು ಇದಕ್ಕೆ ಒಂಚೂರು ಕಡಲೆ ಹಿಟ್ಟು ಮೇಲೆ ಹಾಕಿ, ಒಂಚೂರು ಖಾರದ ಪುಡಿ ಹಾಕಿ, ಒಂದು ಸ್ವಲ್ಪ ಎಣ್ಣೆ ಮತ್ತು ನೀರನ್ನು ಹಾಕಿಬಿಟ್ಟು ಕಲಿಸ್ಕೊಂಡಿದ್ದೀನಿ. ಈಗ ನಾವು ಟೀ ಟೈಮ್ಗೆ ಕಡಲೆಕಾಯಿ ಬೀಜನ ರೆಡಿ ಮಾಡ್ತೇವೆ ನೋಡಿ, ಹಿಟ್ಟಿನ ಕಡಲೆಕಾಯಿ ಅಂತ, ಆ ಥರ. ಫಸ್ಟು ಗ್ಯಾಸ್ ಆನ್ ಮಾಡೋಣ. ಪ್ಯಾನ್ಗೆ ಎಣ್ಣೆ ಹಾಕಬೇಕು. ನಾನೀಗ ಬಳಸಿರೋದು ಇಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಏಕೆಂದರೆ ಟೇಸ್ಟಿಯಾಗಿರುತ್ತೆ ಅಡುಗೆ ಈ ಎಣ್ಣೆನ ಬಳಸಿದರೆ. ಫಸ್ಟ್ ನಾನು ಲವಂಗ ಮತ್ತು ಚಕ್ಕೆನ ಹಾಕ್ತಾ ಇದ್ದೀನಿ. ಈಗ ವಾಂಗಿ ಬಾತು ಎಲ್ಲ ಟೊಮೆಟೊ ಬಾತು ಈ ಥರದ್ದು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ಅದೇ ರೀತಿ ಈ ಹಸಿ ಕಡಲೆಕಾಯಿ ಬೀಜದ ಬಾತು ಕೂಡ ಟೇಸ್ಟಿಯಾಗಿರುತ್ತೆ. ಚಿಕ್ಕ ಚಿಕ್ಕದು ಒಂದು 5-6 ಪೀಸ್ ಲವಂಗ ಮತ್ತು 5-6 ಪೀಸು ಚಕ್ಕೆ ಹಾಕಿದರೆ ಸಾಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ ಹಾಕ್ತಾ ಇದ್ದೀನಿ. ಮನೆಯಲ್ಲಿ ಭಾತು, ಪುಳಿಯೋಗರೆ ಈ ಥರದ್ದೆಲ್ಲ ಚೆನ್ನಾಗಿ ಮಾಡ್ತಾರೆ. ಎಲ್ಲ ಪದಾರ್ಥನೂ ನೀಟಾಗಿ ಅಳತೆ ಪ್ರಕಾರ ಹಾಕಿ ಮಾಡಿರ್ತಾರೆ. ಆದರೂ ಕೂಡ ಟೇಸ್ಟಿ ಆಗಿರಲ್ಲ. ಕಾರಣ ಏನು ಗೊತ್ತಾ ನಿಮಗೆ? ನಾವೇನು ಪದಾರ್ಥ ಹಾಕ್ತೀವಲ್ಲ, ಎಣ್ಣೆಯಲ್ಲಿ ಕ್ಲೀನಾಗಿ ಫ್ರೈ ಮಾಡಬೇಕು. ಗಡ್ಬಡಿಗೆ ನಾವೇನು ಮಾಡ್ತೀವಿ, ಅರ್ಜೆಂಟ್ ಆಗಿರೋದಕ್ಕೆ ಓಕೆ ಸ್ವಲ್ಪ ಆಗಿದೆ ಬಿಡು ಅಂತ ಪಟಪಟ ಅಂತ ಎಲ್ಲ ಪದಾರ್ಥ ಹಾಕ್ಬಿಡ್ತೀವಿ, ಒಟ್ಟಿಗೆ ರೆಡಿ ಮಾಡಿ ಇಟ್ಬಿಡ್ತೀವಿ. ಟೇಸ್ಟ್ ಮಾತ್ರ ಬಂದಿರಲ್ಲ. ಇದೇ ಕಾರಣ ನೀಟಾಗಿ ಇನ್ನೊಂದ್ಸರಿ ಮಾಡಬೇಕಾದ್ರೆ ಎಣ್ಣೆಯಲ್ಲಿ ಕ್ಲೀನಾಗಿ ಫ್ರೈ ಮಾಡಿ. ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿನ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ. ಚಳಿಗಾಲಕ್ಕೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ಅಡುಗೆ ಸ್ವಲ್ಪ ಖಾರವಾಗಿ ಬಿಸಿಯಾಗಿದ್ದರೆ ಚೆನ್ನಾಗಿರುತ್ತೆ ತಿನ್ನೋಕ್ಕಂತ. ಈಗ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ನಾನು
ಗ್ರೀನ್ ಕಲರ್ ಕ್ಯಾಪ್ಸಿಕಮ್ನ ಬಳಸಿರೋದು. ನಿಮಗೆ ಸ್ವಲ್ಪ ಕಲರ್ಫುಲ್ ಆಗಿರಬೇಕು ಅಡುಗೆ ಅಂದರೆ ಈಗ ಕಲರ್ ಬರುತ್ತೆ ನೋಡಿ, ಯೆಲ್ಲೋ ಕಲರ್, ರೆಡ್ಡು, ಆರೆಂಜ್ ಕಲರ್ ಕ್ಯಾಪ್ಸಿಕಮ್, ಆ ಥರದ್ದು ಕೂಡ ಬಳಸ್ಬೋದು ಈ ಅಡುಗೆಗೆ. ಈಗ ಟೊಮೆಟೊ ಹಣ್ಣು ಹಾಕ್ತಾ ಇದೆ. ಗರಂ ಮಸಾಲೆ 2 ಸ್ಪೂನಷ್ಟು ಹಾಕಿದ್ದೀನಿ. ಅರಿಶಿನ ಪುಡಿ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಇದು ಸೋಂಪು ಕಾಳು. ಭಾತು ಎಲ್ಲರಿಗೂ ಇಷ್ಟ ಆಗುತ್ತೆ, ಹೊಟ್ಟೆ ತುಂಬ ತಿಂದ್ಬಿಡ್ತಾರೆ, ಅರಗಬೇಕಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಸೋಂಪನ್ನು ಕೂಡ ಹಾಕ್ತಾ ಇದ್ದೀನಿ. ಪುದೀನ ಕೂಡ ಇದೆ. ಈಗ ಪುದೀನ ಕೂಡ ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಕೂಡ ಸ್ವಲ್ಪ. ಕೆಲವ್ರ ಮನೇಲಿ ಸೋಂಪು ಕಾಳನ್ನ ಇಟ್ಕೊಂಡಿರ್ತಾರೆ. ಪ್ಲೇನ್ ಸೋಂಪು ಕಾಳಲ್ಲ, ತುಂಬ ವೆರೈಟಿ ಆದಂಥದ್ದು. ಅದಕ್ಕೆ ಕೋಟಿಂಗ್ ಮಾಡಿರ್ತಾರೆ, ಕಾಚ್ ಅಂತ ಬರುತ್ತೆ, ಅದರಿಂದ ಕೋಟಿಂಗ್ ಮಾಡಿರ್ತಾರೆ. ಹಾಗೆ ಸಿಲ್ವರ್ ಪೇಪರ್ನಿಂದ, ಇದ್ರ ಜೊತೆಗೆ ಈ ಸಣ್ಣ ಅಡಿಕೆಗಳು ಬರುತ್ತೆ, ಅದು ಎಲ್ಲ ಥರದ್ದು ಒಣ ಕೊಬ್ಬರಿ ಕಲರ್ ಆಗಿ ಮಾಡಿರ್ತಾರೆ. ಆ ಥರದ್ದೆಲ್ಲ ಹಾಕ್ಬಿಟ್ಟು ಮಸಾಲೆ ರೆಡಿ ಮಾಡಿರ್ತಾರೆ. ಭಾಳ ಟೇಸ್ಟಿಯಾಗಿರುತ್ತೆ. ಊಟ ಆದಮೇಲೆ ಸ್ವಲ್ಪ ಬಾಯಲ್ಲಿ ಹಾಕೊಳ್ಳೋ ಅಂಥ ರೂಢಿ ಕೂಡ ಇಟ್ಕೊಂಡಿರ್ತಾರೆ. ಒಳ್ಳೇದದು ಹೆಲ್ತಿಗೆ ಆ್ಯಕ್ಚುಲಿ. ನೋಡಿ, ಈಗ ಒಗ್ಗರಣೆ ರೆಡಿ ಆಗಿದೆ. ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ. ಪ್ಯಾನ್ಗೆ ಈಗ ಎಣ್ಣೆ ಹಾಕಬೇಕು. ಕಡಲೆ ಹಿಟ್ಟು ಮತ್ತು ಖಾರದಲ್ಲಿ ಹಸಿ ಶೇಂಗಾ ಬೀಜನ ಕಲಸಿದ್ನಲ್ಲ, ಅದನ್ನು ಇಷ್ಟು ಹಾಕಬೇಕು. ನೀವು ಒಗ್ಗರಣೆ ಹಾಕೋಕ್ಕಿಂತ ಮುಂಚೆನೂ ಈ ಥರ ಪ್ಯಾನಲ್ಲಿ ಫ್ರೈ ಮಾಡಿ ಬೇರೆ ಸಪ್ರೇಟಾಗಿ ತೆಗೆದಿಟ್ಕೋಬೋದು. ಇಲ್ಲ ಒಗ್ಗರಣೆ ಹಾಕಿದ ಮೇಲೆ ಕೂಡ ಈ ಥರ ಮಾಡ್ಕೋಬೋದು. ನಾನು ಏನಕ್ಕೆ ಈಗ ಹಾಕ್ತಾ ಇದ್ದೀನಿ ಅಂದರೆ, ಪ್ಯಾನು ಆಲ್ರೆಡಿ ಬಿಸಿಯಾಗಿ ಕಾದಿರುತ್ತೆ. ಸೊ ಆವಾಗ ಶೇಂಗಾ ಬೀಜ ಎಲ್ಲ ನೀಟಾಗಿ ಫ್ರೈ ಮಾಡ್ಬೋದು ನಾವು. ನೋಡಿ, ಕಡಲೆಕಾಯಿ ಬೀಜನ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಅನ್ನದ ಜೊತೆಗೆ ಸೇರಿಸ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಯಾಕಂದರೆ ಇದು ಕ್ರಿಸ್ಪಿ ಆಗಿರುತ್ತೆ. ಸೊ ಅವಾಗ ನಾವು ಫ್ರೆಶ್ ಆಗಿ ಬಾತನ್ನು ರೆಡಿ ಮಾಡಿರ್ತೀವಿ. ಅವಾಗ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ತಿನ್ನುವಾಗ ಬಾಯಲ್ಲಿ ಅವಾಗ ಮಧ್ಯೆ ಬರುತ್ತಲ್ಲ, ತಿನ್ನೋಕ್ಕೂ ಕೂಡ ಇಷ್ಟ ಆಗುತ್ತೆ. ನೋಡಿ, ರೆಡಿ ಆಯಿತು. ಇಲ್ಲ ಅಂದರೆ ಫಸ್ಟೇ ನೀವು ಕಡಲೆ ಬೀಜನ ಹಾಕಿದರೆ ತುಂಬ ಟೈಮ್ ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಈಗ ಹಾಕಿದ್ದು. ಒಗ್ಗರಣೆ ಎಲ್ಲ ಕಡಲೆ ಬೀಜದ ಜೊತೆಗೆ ಮಿಕ್ಸ್ ಮಾಡಿಬಿಡ್ಬೇಕು. ಈಗ ಈ ಒಗ್ಗರಣೆಗೆ ಎಷ್ಟು ಹಿಡಿಸುತ್ತೋ ಅಷ್ಟು ಅನ್ನನ ಹಾಕಿ. ಇನ್ನೊಂದು ವೀಕ್ಷಕರೇ ಏನಂದರೆ, ನಾವು ಈ ಥರ ಬಾತನ್ನು ರೆಡಿ ಮಾಡಬೇಕಾದ್ರೆ ಯಾವಾಗಲೂ ಒಗ್ಗರಣೆ ಸ್ವಲ್ಪ ಜಾಸ್ತಿ ಇರಬೇಕು. ಒಗ್ಗರಣೆ ಪ್ರಮಾಣ ಜಾಸ್ತಿ ಇರಬೇಕು, ಅನ್ನೋದು ಸ್ವಲ್ಪ ಕಡಿಮೆ ಇರಬೇಕು, ಅಂದರೆ ಟೇಸ್ಟಿಯಾಗಿರುತ್ತೆ ಬಾತು. ನೋಡಿದ್ರಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಗಮ್ಮಂತ ಇದೆ. ಬೇಗ ಇದನ್ನ ಒಂದು ಬೌಟ್ಲಿಗೆ ಸರ್ವ್ ಮಾಡೋಣ. ಈ ಬಾತ್ ಜೊತೆಗೆ ಸ್ವಲ್ಪ ಬಿಸಿಯಾಗಿ ಆಂಬೋಡೆ ಹಾಗೆ ಬಜ್ಜಿ, ಮೆಣಸಿನಕಾಯಿ ಬಜ್ಜಿ ಈ ಥರದ್ದೆಲ್ಲ ಇಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ.
ಕೊನೆಯದಾಗಿ ಗೋಡಂಬಿ ಹಾಕ್ತಾ ಇದ್ದೀನಿ. ಬೇಕು ಅಂದರೆ ಸ್ವಲ್ಪ ಕೊತ್ತಂಬರಿನ ಹಾಕ್ಬೋದು. ನೋಡಿದ್ರಾ, ಮೇಲೆ ಸ್ವಲ್ಪ ಬಾದಾಮಿ ಮತ್ತು ಕೊತ್ತಂಬರಿ ಹಾಕಿರ್ತೀನಿ. ಎಷ್ಟು ರುಚಿಯಾಗಿರುತ್ತೆ ಅಂದರೆ ನಿಜವಾಗ್ಲೂ ನಾನು ಆಲ್ರೆಡಿ ಮನೇಲಿ ಇದನ್ನು ಮಾಡಿ ಟೇಸ್ಟ್ ಮಾಡಿದ್ದೀನಿ, ಅದಕ್ಕೆ ಇಷ್ಟು ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ. ನಿಮಗೂ ಈ ಟೇಸ್ಟ್ ಗೊತ್ತಾಗಬೇಕು ಅಂದರೆ ಏನು ಮಾಡಬೇಕು, ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ನೋಡಿ. ಹಸಿ ಕಡಲೆಕಾಯಿ ಬೀಜ ಭಾತ್ ಮಾಡುವ ವಿಧಾನ. ಒಂದು ಬಾಣಲೆಯಲ್ಲಿ ಎಣ್ಣೆ, ಚಕ್ಕೆ, ಲವಂಗ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ಹಸಿಮೆಣಸಿನಕಾಯಿ, ಕ್ಯಾಪ್ಸಿಕಮ್, ಟೊಮ್ಯಾಟೊ, 2 ಸ್ಪೂನ್ ಗರಂ ಮಸಾಲ, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಸೋಂಪು, ಪುದೀನ, ಕೊತ್ತಂಬರಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಸಾಲೆಯನ್ನು ಮಾಡಿಕೊಳ್ಳಿ. ಇದನ್ನು ಒಂದು ಪ್ಲೇಟ್ನಲ್ಲಿ ಹಾಕಿಕೊಳ್ಳಿ. ಈಗ ಪ್ಯಾನ್ಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಕಡಲೆ ಹಿಟ್ಟು, ಖಾರದ ಪುಡಿಯಲ್ಲಿ ಕಡಲೆ ಬೀಜವನ್ನು ಮಿಕ್ಸ್ ಮಾಡಿ ಈ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿರಿ. ಇದಕ್ಕೆ ಪ್ಲೇಟ್ನಲ್ಲಿ ತೆಗೆದಿಟ್ಟ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಅನ್ನವನ್ನು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಈಗ ಸರ್ವಿಂಗ್ ಪ್ಲೇಟ್ನಲ್ಲಿ ಹಾಕಿ ಮೇಲೆ ಸ್ವಲ್ಪ ಗೋಡಂಬಿಯಿಂದ ಅಲಂಕರಿಸಿದರೆ ರುಚಿಯಾದ ಹಸಿ ಕಡಲೆಕಾಯಿ ಬೀಜ ಭಾತ್ ತಿನ್ನಲು ರೆಡಿ.